ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತು ಒನ್ ಡೇ ಟ್ರಿಪ್ ಟು ಮೈಸೂರು ಅಂದರೆ ಒಂದು ದಿನದ ಪ್ರವಾಸದ್ದು ಎರಡನೇ ವಿಡಿಯೋ ಇದು. ನಾವು ಫಸ್ಟ್ ಹೋಗಿದ್ದು ನಿಮಿಷಾಂಬ ದೇವಸ್ಥಾನಕ್ಕೆ. ಅಲ್ಲಿ ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಬರೀ ಕೀವ್ ಅಷ್ಟೇ ನೋಡಿ, ಅಲ್ಲಿವರೆಗೂ ಅಷ್ಟೇ ಹಿಡ್ದಿದ್ದು ನಾನು ವಿಡಿಯೋ. ಮತ್ತು ಆಚೆ ಕಡೆ ಎಲ್ಲ ಫ್ರೆಶ್ ತರಕಾರಿ ಇದೆ ನೋಡಿ, ಫ್ರೆಶ್ ತರಕಾರಿ, ಮಾವಿನಕಾಯಿ ಎಲ್ಲ ಥರ ಸಿಗುತ್ತೆ. ಮತ್ತು ಆಟ ಸಾಮಾನು ನೋಡಿ, ನದಿ ನೋಡಿ, ನಾವು ಮಾವಿನಕಾಯಿ ಇಸ್ಕೊಂಡು ತಿಂತಾಯಿದ್ದೀವಿ. ಮಾವಿನಕಾಯಿ ನೋಡಿ, ಇದು ದೇವಸ್ಥಾನ ಹತ್ರ ತರಕಾರಿ ಎಲ್ಲ ಸಿಗುತ್ತೆ ನೋಡಿ. ಇದು ಗುಲ್ಕನ್ ಎಲ್ಲ ಸಿಗುತ್ತೆ. ಎಲ್ಲರೂ ಕುತ್ಕೊಂಡು ಮಾವಿನಕಾಯಿ ತಿಂತಾಯಿದ್ವಿ. ಹಾಗೆ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ ನೋಡಿ. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಮಾವಿನಕಾಯಿ ತೊಗೊಂಡು ತಿಂತಾಯಿದ್ದೀವಿ. ನೆಕ್ಸ್ಟ್ ಚಿಕ್ಕ ಮಕ್ಕಳ ತರ ಇಲ್ಲ. ಅಲ್ಬೇಡ ಸುಂದರಮ್ಮ, ಅಲ್ಬೇಡ ನೋಡಿ. ನೆಕ್ಸ್ಟ್ ನಾವು ಹೋಗಿದ್ದು ಶ್ರೀರಂಗಪಟ್ಟಣ. ಅಲ್ಲಿ ಸ್ವಲ್ಪ ರಶ್ ಇತ್ತು, ಎಲ್ಲ ಮಾಲೆ ಹಾಕಿರೋರು ತುಂಬ ಜನ ಬಂದಿದ್ದರು ಅಲ್ಲಿ. ಇಲ್ಲೂ ಅಷ್ಟೇ, ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಎಲ್ಲಿವರೆಗೂ ವೀಡಿಯೋ ಮಾಡೋಕ್ಕಾಗುತ್ತೋ ಅಲ್ಲಿವರೆಗೂ ಮಾಡಿದ್ದೀನಿ ಅದು ನೋಡಿ. ಇಲ್ಲಿವರೆಗೂ ಅಷ್ಟೇ ವೀಡಿಯೋ ಮಾಡೋಕ್ಕಾಗೋದು, ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ರಶ್ ಇತ್ತು. ನೆಕ್ಸ್ಟ್ ನಾವು ಹೋಗಿದ್ದು ಮೈಸೂರು ಪ್ಯಾಲೇಸು ಪೇ ಮಾಡಿಬಿಟ್ಟು ಒಳಗಡೆ ಹೋಗಬೇಕು. ಪರ್ ಪರ್ಸನ್ ಇಷ್ಟು ಅಂತ ಇದೆ. ಅಡಲ್ಟ್ಸ್ಗೆ ಒಂದು ಇದು ಪೇ ಮಾಡಬೇಕು, ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಒಂದು ಪೇ ಮಾಡಬೇಕು ನೋಡಿ. ನಾವು ಒಳಗಡೆ ಹೋಗ್ತಾಯಿದ್ದೀವಿ, ಎಲ್ಲ ಟಿಕೆಟ್ ಎಲ್ಲ ಇಸ್ಕೊಂಡು ಅರಮನೆ ಒಳಗಡೆ ಹೋಗ್ತಾಯಿದ್ದೀವಿ. ಚಪ್ಪಲಿ ಎಲ್ಲ ಅಲೋವ್ ಇಲ್ಲ ಅಲ್ಲೆಲ್ಲ, ಆಚೆ ಕಡೆನೇ ಬಿಟ್ಬಿಟ್ಟು ಹೋಗಬೇಕು. ಅದಕ್ಕೂ ಒಂದು ಕೌಂಟರ್ ಇದೆ ನೋಡಿ. ಇಲ್ಲೆಲ್ಲ ಚೆಕ್ಕಿಂಗ್ ಇದೆ. ಇದು ಒಳಗಡೆ ಹೋಗೋದು ನೋಡಿ. ಮೈಸೂರು ಪ್ಯಾಲೇಸ್ ಅಂತೂ ಚೆನ್ನಾಗಿತ್ತು ನೋಡಿ. ಎಲ್ಲ ಅಲ್ಲಿ ಏನೇನು ಪದ್ಧತಿ ಇದೆಯೋ ಅದೆಲ್ಲ ಇಕ್ಕಿ ತೋರಿಸಿದ್ದಾರೆ ನಮಗೆ. ನೀವು ಒಂದು ಸತಿ ವಿಸಿಟ್ ಮಾಡಿ ನೋಡಿ ಮೈಸೂರು ಪ್ಯಾಲೇಸು. ಯಾರು ನೋಡಿಲ್ವೋ ಅವರು ಹೋಗ್ಬಿಟ್ಟು ಬನ್ನಿ. ಅಕಸ್ಮಾತ್ ಹೋಗೋಕ್ಕಾಗಲ್ಲ ಅನ್ನೋರು ವಿಡಿಯೋದಲ್ಲಿ ನೋಡಿ. ಮೈಸೂರು ಪ್ಯಾಲೇಸು ಯಾವ ಥರ ಕಾಣಿಸ್ತಾ ಇದೆ ನೋಡಿ. ತುಂಬ ಚೆನ್ನಾಗಿತ್ತು, ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಟ್ರಿಪ್ ಹೋಗಿ. ಇದೆಲ್ಲ ಒಳಗಡೆ, ಇದೆಲ್ಲ ಮುಂಚೆ ಕಾಲದಲ್ಲಿ ಏನೇನು ಮಾಡ್ತಾಯಿದ್ರು ಅದೆಲ್ಲ ಫೋಟೋಸ್ ಇದೆ ನೋಡಿ. ಅರಮನೆ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ನೋಡೋಕ್ಕೊಂಥರ ಚೆನ್ನಾಗಿತ್ತು. ನೀವು ಒಂದು ಸತಿ ಹೋಗ್ಬಿಟ್ಟು ಬನ್ನಿ ಫ್ರೆಂಡ್ಸ್. ಇಲ್ಲೂ ಅಷ್ಟೇ ಸ್ವಲ್ಪ ರಶ್ ಇತ್ತು. ಇಲ್ಲೂ ಕೂಡ ಸ್ವಲ್ಪ ಜನ ಮಾಲೆ ಹಾಕಿರೋರೆಲ್ಲ ಬಂದಿದ್ದರು ನೋಡಿ. ಕಂಬಗಳು ನೋಡಿ ಎಷ್ಟು ಚೆನ್ನಾಗಿದೆ. ಇದಂತೂ ಸೂಪರಾಗಿದೆ ನೋಡಿ. ನನಗಂತೂ ಇದು ತುಂಬ ಇಷ್ಟ ಆಯಿತು. ನೋಡಿ, ಇದೆಲ್ಲ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಮೈಸೂರು ಪ್ಯಾಲೇಸ್ ಒಳಗಡೆ ಇರೋದು. ತುಂಬ ಚೆನ್ನಾಗಿತ್ತು. ನೀವು ಒಂದು ಸತಿ ವಿಸಿಟ್ ಮಾಡಿ ನೋಡಿ ಫ್ರೆಂಡ್ಸ್.
ನಾ ಹೇಳೋದಕ್ಕಿಂತ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಅದು ಬೆಳ್ಳಿ ಬಾಕ್ಲಂತೆ. ಆವಾಗಿನ ಕಾಲದಲ್ಲೆಲ್ಲ ತುಂಬ ಪದ್ಧತಿಗಳಿತ್ತಲ್ವ ಫ್ರೆಂಡ್ಸ್, ಆ ಥರನೇ ಇದೆಲ್ಲ ನೋಡಿ, ಕಂಬಗಳು ಮತ್ತು ಬೆಳ್ಳಿದು ಬಾಗಿಲು ಎಲ್ಲನೂ. ಮತ್ತು ಇವಾಗ ಆಚೆ ಹೋಗ್ತಾ ಇದ್ದೀವಿ, ಮೈಸೂರು ಅದು ಪ್ಯಾಲೇಸ್ ಎಲ್ಲ ನೋಡಿಕೊಂಡು ಆಚೆ ಹೋಗ್ತಾ ಇದ್ದೀವಿ. ಇಲ್ಲಿ ಆನೆಗೆ ದಸರಾ ಟೈಮಲ್ಲಿ ಆನೆಗೆಲ್ಲ ಅಲಂಕಾರ ಮಾಡಿರ್ತಾರಲ್ವ, ಅದೆಲ್ಲ ಅಲ್ಲೇ ಗ್ಲಾಸಲ್ಲಿ ಹಾಕಿರ್ತಾರೆ. ನೋಡಿ, ತೋರಿಸ್ತಾ ಇದ್ದೀನಿ. ನಮಗೆಲ್ಲ ಸುಸ್ತಾಗಿತ್ತು ಅಂದ್ಬಿಟ್ಟು ನಾವು ಕೂತ್ಕೊಂಡ್ವಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಾವು ಹೋದ್ವಿ. ಮತ್ತು ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಎದ್ದೊಳಿದ್ವಿ. ನೋಡಿ, ಇವಾಗ ನಾನು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಚಾಮುಂಡಿ ಬೆಟ್ಟನೂ ಅಷ್ಟೇ ಸ್ವಲ್ಪ ರಶ್ ಇತ್ತು, ಅಲ್ಲೂ ಜನ ಇದ್ದರು. ಇದೆಲ್ಲ ಹೋಗೋವಾಗೆ ಇಟ್ಕೊಂಡಿದ್ದು ಟಾಯ್ಸ್ ಎಲ್ಲ ಇತ್ತು, ಅದಕ್ಕೆ ತೋರಿಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಇಟ್ಕೊಂಡೆ. ತುಂಬ ಟಾಯ್ಸ್ ಇತ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಡಿಫ್ರೆಂಟ್ ಟಾಯ್ಸ್ ಎಲ್ಲ ಇತ್ತು. ಇದೆಲ್ಲ ಅಲ್ಲೇ ಹೋಗೋ ಹತ್ರನೇ, ದೇವಸ್ಥಾನ ಹತ್ರ ಹೋಗೋ ಹತ್ರ ಇಟ್ಕೊಂಡಿರೋದು. ಬ್ಯಾಗ್ಸು ಅಷ್ಟೇ ಡಿಫ್ರೆಂಟ್ ಬ್ಯಾಗ್ಸ್ ಎಲ್ಲ ಇತ್ತು. ನೋಡಿ, ಡಿಫ್ರೆಂಟ್ ಬ್ಯಾಗ್ಸ್ ಎಲ್ಲ ಇತ್ತು, ಟಾಯ್ಸು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಟಾಯ್ಸ್ ಎಲ್ಲ, ನನಗಿಷ್ಟ ಆಯಿತು. ನೋಡಿ, ಇವಾಗ ದೇವಸ್ಥಾನ ಸಿಕ್ತು. ದೇವಸ್ಥಾನ ಒಳಗಡೆನೂ ವಿಡಿಯೋ ಮಾಡೋಕ್ಕೆ ಅಲೋ ಇಲ್ಲ, ಈಚೆನೇ ತೋರಿಸ್ತೀನಿ ನೋಡಿ. ಇಲ್ಲಂತೂ ದೇವಸ್ಥಾನ ಒಳಗಡೆ ಹೋದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ನೀವು ಒಂದು ಸತಿ ಹೋಗ್ಬಿಟ್ಟು ಬನ್ನಿ, ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ, ಒಂದು ಸತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಆಚೆ ಜನ ಇದ್ದರು, ಒಳಗಡೆನೂ ಸ್ವಲ್ಪ ರಶ್ ಇತ್ತು. ನೋಡಿ, ಆಚೆನೇ ತೋರಿಸ್ತಾ ಇದ್ದೀನಿ. ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಅದಕ್ಕೆ. ಚೆನ್ನಾಗಿತ್ತು ಫ್ರೆಂಡ್ಸ್, ನೀವು ಒಂದು ಸತಿ ಹೋಗ್ಬಿಟ್ಟು ಬನ್ನಿ. ನೋಡಿ, ನೆಕ್ಸ್ಟ್ ನಾವು ಬಲಮುರಿ ಫಾಲ್ಸ್ ಹತ್ರ ಹೋಗೋಷ್ಟೊತ್ತಿಗೆ ತುಂಬ ಟೈಮ್ ಆಗಿಬಿಟ್ಟಿತ್ತು, 6 o'clock ಆಗಿಬಿಟ್ಟಿತ್ತು. ಸೊ ಈಚೆನೇ ನೋಡ್ಕೊಂಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಅಲ್ಲೊಂದು ಬಾಲ್ಮುರಿ ಗಣಪತಿ ದೇವಸ್ಥಾನ ಅಂತ ಇದೆ, ಅಲ್ಲಿ ಹೋಗೋಕ್ಕಾಗಲಿಲ್ಲ ನಾವು, ಟೈಮ್ ಆಗೋಗಿತ್ತು. ಸೊ ಅದಕ್ಕೆ ಹೋಗೋಕ್ಕಾಗಲಿಲ್ಲ. ನೋಡಿ, ಇದು ಫಾಲ್ಸು. ಇನ್ನು ಡೇ ಟೈಮಲ್ಲಿ ಹೋದರೆ ಚೆನ್ನಾಗಿರುತ್ತೆ. ನಾವು ಹೋಗೋವಾಗಲ್ಲಿ ನಮಗೆ ಏಡಿ ಸಿಕ್ತು ನೋಡಿ. ಇವಾಗ ನಾವು KRS ಹತ್ರ ಬಂದ್ವಿ. KRS ಹತ್ರನೂ ನಾವು ಟಿಕೆಟ್ ತೊಗೊಬೇಕು. ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. ಒಳಗಡೆ ಹೋದರೆ ತುಂಬ ರಶ್ ಇತ್ತು ಫ್ರೆಂಡ್ಸ್. ಅದಕ್ಕೆ ನಾವೆಲ್ಲ ಏನು ಮಾಡಿದ್ರಿ ಅಂದರೆ ಎಲ್ಲ ಒಬ್ಬರು ಕೈ ಹಿಡ್ಕೊಂಡು ನಡ್ಕೊಂಡು ಹೋದ್ವಿ ಒಳಗಡೆ. ಇದು KRS ಒಳಗಡೆ ಹೋಗೋ ಹತ್ರ ಇದು ಫೌಂಟೇನು. ಇದೆಲ್ಲ ಒಳಗಡೆ ಹೋಗೋ ಹತ್ರನೇ ಫ್ರೆಂಡ್ಸ್. ನೋಡಿ, ಎಷ್ಟು ಜನ ಇದ್ದಾರೆ ನೋಡಿ ನೀವೇ. ಇಲ್ಲಿ 3 ಟೈಮಿಂಗ್ಸ್ ಇರುತ್ತೆ. ಅದೇ ವಾಟರ್ದು ಡ್ಯಾನ್ಸ್ ಇರುತ್ತಲ್ವ, ಅದು KRS ವಾಟರ್ ಲೈಟ್ ಶೋ ಇದು. ನೋಡಿ, ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಜನ ಇದ್ದರು, ಎಲ್ಲ ಸ್ಕೂಲ್ ಮಕ್ಕಳೇ, ಬೇರೆ ಕಡೆಯಿಂದ ಬಂದಿದ್ದರು. ಉತ್ತರ ಕರ್ನಾಟಕದಿಂದ ತುಂಬ ಜನ ಬಂದಿದ್ದರು ಸ್ಕೂಲ್ ಮಕ್ಕಳು. ಆ ಕಡೆನೂ ವಾಟರ್ ಇತ್ತು, ತೋರ್ಸೋಕ್ಕಾಗಲಿಲ್ಲ ನನಗೆ. ಇದು ಒಳಗಡೆ ಪಾರ್ಕ್ ಹತ್ರ ನೋಡಿ. ಇದಂತೂ ನೀವು ಎಂಜಾಯ್ ಮಾಡ್ತೀರಾ. ಮಕ್ಕಳನ್ನ ಕರ್ಕೊಂಡೋಗಿ ಜೊತೇಲಿ ತುಂಬ ಎಂಜಾಯ್ ಮಾಡ್ತಾರೆ ಈ ನೀರೆಲ್ಲ ನೋಡಿ. ಅವ್ರಿಗೆಲ್ಲ ಈ ಥರ ನೀರೆಲ್ಲ ನೋಡೋಕ್ಕೆ ಇಷ್ಟ ಅಲ್ವಾ ಮಕ್ಕಳಿಗೆಲ್ಲ. ಫಾಲ್ಸ್ ಥರ ಎಲ್ಲ ಮಾಡಿದ್ದಾರೆ. ಪಾರ್ಕ್ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಒಂದು ಸತಿ ವಿಸಿಟ್ ಮಾಡಿ ನೋಡಿ.
ಇದೆಲ್ಲ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ನಾವಿವಾಗ ವಾಟರ್ ಶೋ ಇದೆಯಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ, KRSದು. ನೋಡಿ ಇವಾಗ ವಾಟರ್ ಶೋದು ಸ್ಟಾರ್ಟ್ ಆಗುತ್ತೆ. ಮ್ಯೂಸಿಕ್ ತಕ್ಕಂಗೆ ನೀರು ಕೂಡ ಡ್ಯಾನ್ಸ್ ಆಡುತ್ತೆ ನೋಡಿ. ಇದು ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಇದು ನಾನು ಹೇಳೋದಕ್ಕಿಂತ ನೀವು ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸಾಂಗ್ ಹಾಕಿದ್ರೆ ವಿಡಿಯೋಗೆ ಕಾಪಿರೈಟ್ ಬರುತ್ತೆ ಅಂತ ನಾನು ಸಾಂಗ್ ಹಾಕಲಿಲ್ಲ, ಮ್ಯೂಟ್ ಮಾಡಿದ್ದೀನಿ. ಇದಂತೂ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನಮ್ಮ ದಿನ ಅಂತೂ ತುಂಬ ಚೆನ್ನಾಗಿ ಕಳೀತು. ಒಂದೊಂದು ಸಾಂಗು ಒಂದೊಂದು ರೀತಿ ಥರ ಡ್ಯಾನ್ಸ್ ಆಡ್ತಾಯಿತ್ತು. ನೀರು ನೋಡಿ ಯಾವ ಥರ ನೀರು ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾಯಿತ್ತು ನೋಡಿ ನೀವೇ. ಅಲ್ಲಿರೋರಂತೂ ಎಷ್ಟು ಜನ ಇದ್ದರು ಅಂದರೆ ಕತ್ಲಲ್ಲಿ ಕಾಣಿಸ್ತಾ ಇಲ್ಲ, ತುಂಬ ಜನ ಇದ್ದರು. ಸ್ವಲ್ಪ ಜನ ಹಾಡಿಗೆ ಡ್ಯಾನ್ಸ್ ಕೂಡ ಆಡ್ತಾಯಿದ್ರು. KRS ಮುಗಿಸ್ಕೊಂಡು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಬಿಟ್ವಿ. ಹೇಗಿತ್ತು ಟ್ರಿಪ್ ಎಲ್ಲಾರ್ಗು? ವರಕ್ಕಾಗೆ ಜೈ. ನೆಕ್ಸ್ಟ್ ಟೈಮ್ ಹಿಂಗೆ ಮಾಡು. ಉಮಾಕ ಶೋಭಕ್ಕ ಟ್ರಿಪ್ ಹೆಂಗಿತ್ತು? ಟ್ರಿಪ್ ಹೆಂಗಿತ್ತು? ಸೂಪರಾ? ಜಾಲಿ ಎಂಜಾಯ್ ಮಾಡೋದು. ಓಕೆ ಬಾಯ್ ಬಾಯ್ ಹೇಳ್ರಿ ಅಕ್ಕ, ಬಾಯ್ ಹೇಳ್ರಿ. ಬಾಯ್ ಬಾಯ್ ಬಾಯ್. ಧನ್ಯವಾದಗಳು ಫ್ರೆಂಡ್ಸ್.